ಅಯ್ಯೋ ಜೊತೆ ಯಾರ್ಯಾರೋ ಹೇಳೋ ಮಾಡ್ತಿದ್ದೆ ಅಷ್ಟೊತ್ತಲ್ಲ ಏನೋ ಮಾಡ್ತಿದ್ದೆ ಅಲ್ಲಿ. ಯಾರೇ ಅದು? ಅದೇ ಸರ್, ಆ ಕೊಲೆ ಕೇಸು. ಹಾ ಸರ್, ಬಂದೇ ಇರಿ. ಅಯ್ಯೋ ಅಯ್ಯೋ ಅಪ್ಪ, ನಾನಲ್ಲ. ರೇ, ಇವನ್ ಯಾಕ್ರಿ ಕರ್ಕೊಂಬಂದಿದ್ದೀರಾ? ಸರ್, ಇದು ನಿಮ್ಗೆ ಗೊತ್ತಾ? ಇವನ್ ಯಾರು ಗೊತ್ತಾ? ಇವನು ಎಷ್ಟು ಮುದ್ದಾಗಿ ಕಾಣ್ತೀಯ ನನ್ನ ಬಂಗಾರಿ. ಈ ನನ್ನ ಬಂಗಾರಿಗೆ ಯಾರು ಕೆಟ್ಟ ಕಣ್ಣು ಬೀಳದೆ ಅಲ್ಲಿ. ನಿಂಗೆ ನಾನಂದ್ರೆ ಅಷ್ಟಿಷ್ಟನಾ ಬೇಬಿ? ಅದಕ್ಕೆ ತಾನೆ ಸಾಧನೆ ಮಾಡೋದ್ ಬಿಟ್ಟು ನಿನ್ನ ಕೆಟ್ಕೊಂಡಿದ್ದು. ಅದಕ್ಕೆ ಸಾಹೇಬ್ರು ಮದ್ವೆ ಆಗ ಒಂದ್ ತಿಂಗಳಾದ್ರೂ ಇನ್ನ ಕೆಲ್ಸ ಹುಡ್ಕೋ ಪ್ರಯತ್ನದಲ್ಲಿಲ್ಲ. ನಂಗೆ ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಿನ್ನ ಬಿಟ್ಟು ಪ್ರಪಂಚದಲ್ಲಿ ಯಾವುದು ಮುಖ್ಯನೇ ಅಲ್ಲ ಅಂತ ಅನ್ಸುತ್ತೆ. ಐ ಲವ್ ಯು. ಹಾಯ್ ಸರ್, ಗುಡ್ ಮಾರ್ನಿಂಗ್. ಏನಾ ಸೀನಾ, ಚೆನ್ನಾಗಿದೇನಾ? ಹಾ ಸರ್, ಡ್ಯೂಟಿ ಹೊರಟ್ರ ಸರ್? ಏನ್ ಮಾಡದಪ್ಪ, ಹಣೆ ಬರ ಹೋಗ್ಲೇಬೇಕಲ್ಲ. ತಿಂಡಿ ಮಾಡ್ದ? ನಂದಾಗಿದೆ ಸರ್, ನಿಮ್ದು? ಹಾ ಆಯ್ತು, ಬರ್ಲಾ? ಓಕೆ ಸರ್, ಬಾಯ್ ಸರ್. ಹಾ ಸರಿ ಸರಿ. ಏನೇ ಹೇಳಿ ರಂಗಣ್ಣ, ನಾನೇ ಅದೃಷ್ಟವಂತ. ಆ ದೇವ್ರು ಚಿನ್ನದಂತ ಹೆಂಡತಿ ಕೊಟ್ಟ ನನ್ಗೆ. ನೀನ್ ಬಿಡು ಮಗ, ಪುಣ್ಯವಂತ. ಏನ್ ಮಾಡ್ತೀಯಾ? ಎಷ್ಟೇ ದುಡ್ಕೊಂಡೋಗಿ ಮನೆ ಕೊಟ್ರು ನನ್ನ ಹೆಂಡತಿ ಪಕ್ಕದಲ್ಲಿ ಮಲ್ಕೊಳಕ್ಕೆ ಬಿಡಲ್ಲ. ನೀನು ಸಹನಾ, ಕಾಫಿ ತೊಂಬಮ್ಮ. ಇದೇ ಕೆಲ್ಸನ ಜೀವನ ಪೂರ್ತಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾಕಮ್ಮ ಈ ತರ ಮಾತಾಡ್ತಿದ್ಯಾ? ಮತ್ತಿನ್ನೇನು, ನಂಗೆ ಇದೇ ತರ ಕಂಜೆಸ್ಟೆಡ್ ಆಗಿ ಬದುಕಕ್ಕಾಗಲ್ಲ. ಏನ್ ಮಾತಾಡ್ತಿದ್ಯಾ ಬೇಬಿ? ನಾನು ನಿಂಗೆ ಏನ್ ಕಮ್ಮಿ ಮಾಡಿದೀನಿ ಹೇಳು? ನೀನೇನು ಕಮ್ಮಿ ಮಾಡಿಲ್ಲ, ಎಲ್ಲ ಜಾಸ್ತಿನೇ ಇದೆ. ನೋಡು, ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ತಮಾಷೆ, ನಂಗೆ ಗೊತ್ತಾಯ್ತು, ಫ್ರ್ಯಾಂಕ್ ಅಂತ. ನೋಡು, ನಾನು ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ಅಲ್ಲ, ಹೋ, ದೀಪಾ ಕಾಲ್ ಮಾಡ್ತಿದ್ದಾಳೆ. ಹಲೋ. ಏನೇ, ಮದ್ವೆ ಆದ್ಮೇಲೆ ನನ್ ಮರ್ತೇ ಬಿಟ್ಯಾ? ಇಲ್ಲ ಕಣೆ, ನಾನೇ ಕಾಲ್ ಮಾಡೋಣ ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಮಾಡಿದೆ. ಎಲ್ಲ ಬರೀ ಡವ್. ಅಯ್ಯೋ ಇಲ್ಲ ಕಣೆ, ಕೆಲ್ಸ ಹುಡುಕ್ತಾ ಇದ್ದೀನಿ. ಯಾಕೆ, ನಿಮ್ ಹುಡ್ಗ ಕೆಲ್ಸಕ್ ಹೋಗ್ತಾ ಇಲ್ವಾ? ಹೋಗ್ತಿದ್ದಂಗ್ ಕಣೆ, ಪೆಟ್ರೋಲ್ ಬಂಕ್ಗೆ. ಏನು, ಪೆಟ್ರೋಲ್ ಬಂಕ? ಹೆಂಗಿದ್ದೆ ನಿನ್ ಲೆವೆಲ್ಗೆ ಎಂತ ಹುಡ್ಗ ಸಿಗ್ತಾ ಇದ್ದ, ನೀನ್ ಹೋಗಿ ಇಂಥವನ್ನ ಮದ್ವೆ ಆಗಿದ್ಯಾ. ಹೋಗ್ಲಿ ಬಿಡೆ, ಎಲ್ಲ ನನ್ ಹಣೆ ಬರ. ಯಾಕೆ ಹಂಗ ಅನ್ಕೊಂತ್ಯಾ? ನಾನ್ ನಿನ್ಗೊಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಇರು. ನನ್ ಫ್ರೆಂಡ್ ರಾಯಲ್ ಆಗಿರ್ಬೋದು. ಹೌದಾ? ಹೆಂಗೆ, ನಂಗೂ ಹೇಳು. ಸರಿ, ನಾಳೆ ನಿಂಗೊಂದು ನಂಬರ್ ಕಳ್ಸ್ಕೊಡ್ತೀನಿ, ಅವ್ರಿಗೆ ಕಾಲ್ ಮಾಡು, ಓಕೆನಾ? ಹ್ಞೂ ಕಣೆ, ಓಕೆ. ಥ್ಯಾಂಕ್ ಯು ದೀಪಾ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ನನ್ ಫ್ರೆಂಡ್ ಜಾಲಿ ಆಗಿರ್ಬೇಕು ಅಷ್ಟೇ. ಬಾಯ್ ಬಾಯ್. ಚಿನ್ನಿ, ಯಾಕೆ ಚಿನ್ನಮ್ಮ ಇತ್ತೀಚೆಗೆ ಸುಮ್ಮನೆ ನನ್ನ ಮೇಲೆ ಕೋಪ ಮಾಡ್ಕೋತೀಯ? ಆಫೀಸಲ್ಲಿ ಕೆಲಸ ಜಾಸ್ತಿನಾ ಅಥವಾ ಏನಾದ್ರು ತೊಂದರೆನ ಹೇಳು. ಏನು
ಏನಾದರೂ ತೊಂದರೆ ಆದರೆ ಕೆಲಸ ಬಿಡಿಸ್ಬಿಡ್ತೀಯಾ? ಮತ್ತು ನಾನು ನಾಳೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. 1-2 ದಿನ ಬರಲ್ಲ. ಮದುವೆ ಆದ್ಮೇಲಂತೂ ಆ ಕಡೆ ಹೋಗೇ ಇಲ್ಲ. ಅಷ್ಟೇ ತಾನೇ, ಆರಾಮಾಗಿ ಹೋಗ್ಬಿಟ್ ಬಾ. ನನ್ನ ಕಡೆಯಿಂದ ಯಾವುದೇ ಅಭ್ಯಂತರ ಇಲ್ಲ. ಹೇಗೂ ಈಗ ಅವ್ರಿಗೆ ನಮ್ಮಿಬ್ರ ಮೇಲೆ ಕೋಪನೂ ಕಮ್ಮಿ ಆಗಿರುತ್ತೆ. ನೀನು ಆರಾಮಾಗಿ ಹೋಗ್ಬಿಟ್ ಬಾ. ಸರಿ. ನನ್ನ ಮಗನೇ, ನೀ ಗಾಳಿ ಸೀನ್ ಅಂತೇಳಿ ಸುಮ್ಮನೆ ಕರೆಯಲ್ಲ ಕಣ್ಲಾ. ಯಾಕ್ಲಾ? ಮತ್ತೇನ್ಲ, ನೋಡ್ದಂಗೆ ಹೆಂಡತಿ ಕರ್ಕೊಂಡು ಹೋಗ್ಬಿಟ್ಟೆ. ಯಾಕ ಏನೇನೋ ಮಾತಾಡ್ತಾ ಇದೀಯಾ? ಅಲ್ಲ, ಇರ್ಲಿ ಬಿಡು ಮಗ, ಮದ್ವೆ ಆದ್ಮೇಲೆ ಫ್ರೆಂಡ್ಸ್ ಎಲ್ಲ ಯಾಕೆ ಅಲ್ವಾ? ನನಗೆ ಬರೋ ಸಂಬಳದಲ್ಲಿ ಫ್ಯಾಮಿಲಿ ಮೇಂಟೈನ್ ಮಾಡಕ್ಕೆ ಆಯ್ತಾ ಇಲ್ಲ. ಅಂಥದ್ರಲ್ಲಿ ಬೈಕ್ ಅಂತೆ, ಬೈಕ್ ಮೇಲೆ ಹೆಂಡತಿ ಕೂರಿಸ್ಕೊಂಡು ಹೋಗೋದಂತೆ. ಲವ್, ನೀನು ಯಾರು ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಬಿಡಲೇ. ಹೌದಾ ಮಗ? ಯಾಕೋ ಡೌಟು ಕಣೋ, ಅದು ನೀವೇ ಅನ್ಸುತ್ತೆ. ಅಯ್ಯೋ ನನ್ನ ಮಗನಲ್ಲೇ, ನನ್ನ ಹೆಂಡತಿ ಊರು ಹೋಗಿದ್ರ ಕಣಲೇ. ನನ್ನ ಬೇಬಿ ಬಗ್ಗೆ ನೀನೇ ಅನುಮಾನ ಬರೋ ಥರ ಮಾತಾಡ್ತಿದ್ಯಲ್ಲೋ. ನಡ ತಿಕಾ ಮುಚ್ಕೊಂಡು ಫೋನ್ ಇಡಲೇ. ಅಲ್ಲ, ನನಗೆ ಯಾಕೋ ಡೌಟು, ಅವಳೇ ಇರ್ಬೋದಾ? ಈ ನನ್ನ ಮಗ ಮದುವೆ ಆದಮೇಲೆ ಪಾರ್ಟಿ ಕೊಡಿಸ್ಬೇಕಂತೇಳಿ ಸುಳ್ಳು ಹೇಳ್ತವನ ಏನೋ. ಬೇಬಿ, ನೀನು ಒಂದಿನೂ ಬಿಟ್ಟಿರಕ್ಕೆ ಆಗ್ತಾನೆ ಇಲ್ಲ. ಅದು ಸರಿ, ಅಮ್ಮ ಏನಾದ್ರು ನನ್ನ ಬಗ್ಗೆ ಕೇಳಿದ್ರ? ಏನು ಕೇಳಿದ್ರು? ನಂಗೆ ಇವಾಗ ನಿದ್ದೆ ಬರ್ತಿದೆ, ಬೆಳಿಗ್ಗೆ ಮಾತಾಡೋಣ. ಇವ್ರಿಗೆ ಕಾಲ್ ಮಾಡಬೇಕಿತ್ತು. ಹಲೋ ಬೇಬಿ. ಏನಿಲ್ಲ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ನಂದು ಗೊತ್ತಲ್ಲ ಬೇಬಿ, ಮಾಮೂಲಿ ಸಂಜೆ ಆಗತ್ತೆ. ಓಕೆ, ಹಾಗಿದ್ರೆ ಬರಬೇಕಾದ್ರೆ ಪಾಪುಗೆ ಏನಾದರೂ ತಗೊಂಬರ್ರಿ. ಅಷ್ಟೇ ತಾನೇ, ತರ್ತೀನಿ ಬಿಡು. ಬಾಯ್ ಬಾಯ್. ಅಬ್ಬಾ, ಹೇಗೋ ಸದ್ಯಕ್ಕೆ ಒಳ್ಳೆ ಕೆಲಸ ಸಿಕ್ಕಿದೆ. ಇನ್ಮೇಲಾದ್ರೂ ನನ್ನ ಬೇಬಿನ ರಾಣಿ ಥರ ನೋಡ್ಕೋತೀನಿ. ಏನ್ ನನ್ನ ಮಗಳು ಇವತ್ತು ಆಚೆ ಕೂತಿದ್ದಾಳಲ್ಲ? ಅಪ್ಪ, ನಿಮ್ಮ ಹತ್ರ ಎಷ್ಟು ಕಾಸಿದೆ ತೋರಿಸಿ. ನನ್ನ ಹತ್ರ ನನ್ನ ಹತ್ರ 50 ರೂಪಾಯಿ ಅಷ್ಟೇ ಇರೋದು. ನಾನು ಮುಂದಿನ ತಿಂಗಳಿಂದ ಇನ್ನೊಂದು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅವಾಗ ಜಾಸ್ತಿ ದುಡ್ಡು ಬರುತ್ತೆ. ನನ್ನ ಹತ್ರ 100 ರೂಪಾಯಿ ಐತೆ. ಅರೆ, 100 ರೂಪಾಯಿ ಯಾರು ಕೊಟ್ಟಿದ್ ಮಗಳೇ? ಅಮ್ಮನ ಫ್ರೆಂಡ್ ಬಂದಿದ್ರು. ನಾನು ಅಡುಗೆ ಮಾಡ್ತೀನಿ, ನೀನು ಹೋಗಿ ಚಾಕ್ಲೇಟ್ ತಿನ್ಕೊಂಬಾ ಅಂತ ಕೊಟ್ಟರು. ಆದರೆ ಅಂಗಡಿಗೆ ಹೋಗಿದ್ದೆ, ಅಂಗಡಿ ಕ್ಲೋಸ್ ಆಗಿತ್ತು. ಅದಕ್ಕೆ ಇಲ್ಲಿ ಬಂದು ಕುತ್ಕೊಂಡೆ. ಮತ್ತೆ ಅಮ್ಮ ಬಾಕ್ಲೂನೇ ತೆಗಿಲಿಲ್ಲ, ಅದಕ್ಕೆ ಇಲ್ಲೇ ಕುತ್ಕೊಂಡೆ. ಹೌದಾ? ಯಾರದು ಫ್ರೆಂಡು? ಗೊತ್ತಿಲ್ಲ. ಸರಿ. ಕಣ್ಣೆದುರೇ ಕಮರಿತು ಕನಸು, ಕಲ್ಲಾಗಿ ನಿಂತಿದೆ ಈ ಮನಸ್ಸು. ಪೂಜಿಸಿದ ದೇವಿ ಇಂದು ಪರರ ಪಾಲಾದಳೆ. ಐ ಲವ್ ಯು. ನನ್ನೊಲವಾಗೂಡಲಿ ಬೇರೆಯವನ ಹೆಜ್ಜೆ ಗುರುತು ಕಂಡೇನ. ಉಸಿರಾದನಲ್ಲಿ ಇಂದು ನನಗೆ
ದೇಶವಿಕ್ಕಿದೆಯ ಕಣ್ಣೆದುರೇ ಕಮರಿತು ಕನಸು ವಿಶ್ವಾಸದ ಚಿತೆಯಲ್ಲಿ ಬೆಂದಿದೆ ಮನಸ್ಸು ಪಾರ್ಟಿ ಕೊಡಿಸ್ಬೇಕಾಗತ್ತೆ ಅಂತೇಳಿ ಫೋನ್ ಮಾಡೋದೇ ಬಿಟ್ಬಿಟ್ಟಲ್ಲೋ. ಮಗ, ಹಾ ನೀನ್ ಹೇಳಿದ್ ನಿಜ ಕಣೋ. ಯಾಕ್ಲಾ, ಏನಾಯ್ತ್ಲಾ ಮಗ? ನೀನ್ ಹೇಳಿದ್ ನಿಜ ಕಣೋ. ನನ್ನ ಹೆಂಡತಿ ಬೇರೆಯವ್ರ ಜೊತೆ ಇದ್ದಾಳೆ ಕಣೋ. ನಾನು ಅವತ್ತೇ ಹೇಳಿದೆ ನಿನ್ಗೆ, ನೀನ್ ಕೇಳಲಿಲ್ಲ. ಅರಮನೆಯಂತೆ ಅಂದವಾಗಿ ಕಟ್ಟಿದ ಸಂಸಾರವಿದು ನಡು ರಸ್ತೆಯಲ್ಲಿ ಇಂದು ಹರಾಜಾಗಿ ನಿಲ್ತಿದೆಯಲ್ಲ ಕೈ ಹಿಡಿದು ನಡೆಸಿದ ದಾರಿಯಲ್ಲೇ ಮುಳ್ಳು ಹಾಸಿದೆಯಲ್ಲ ನನ್ನ ನಂಬಿಕೆಯ ಕತ್ತು ಕೊಯ್ದು ಅವನ ತೋಳಲ್ಲಿ ನಕ್ಕಿದೆಯ ಕಂಡ ದೃಶ್ಯ ಸುಳ್ಳಾಗಬಾರದೆ ಈ ಜೀವ ಇಲ್ಲೇ ಕಮರಾಗಬಾರದೆ ಕಣ್ಣೀರು ಕೂಡ ಹಿಂಗಿ ಹೋಗಿದೆ ಉಸಿರು ಭಾರವಾಗಿದೆ ಲೋ ಸೀನಾ, ಅವಳೇ ಖುಷಿಯಾಗಿ ಜೀವನ ಕಳೆದಿದ್ದಾಳೆ, ನೀನ್ ಯಾಕೋ ಹಿಂಗಿದ್ಯಾ? ಬದಲಾಗೋ. ಆ ಮಗು ಬಗ್ಗೆ ಯೋಚನೆ ಮಾಡಿದ್ಯಾನೋ? ನನ್ನ ಮೇಲೆ ಅಷ್ಟೊಂದು ಕನಿಕರ ಅನ್ನೋದಿದ್ರೆ ಒಂದು ಹೆಲ್ಪ್ ಮಾಡಿ ಸರ್. ಆ ಮಗುನ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸ್ಬಿಡಿ ಸರ್. ಅವಳ ನೆರಳುವೆ ಆ ಮಗು ಮೇಲೆ ಬೀಳ್ಬಾರ್ದು ಸರ್. ಆ ಮಗು ನಿನ್ನ ಪ್ರತಿದಿನ ಕೇಳುತ್ತೆ ಕಣ. ಇನ್ನೊಂದ್ಸಲ ಹಾಗೇನಾದ್ರೂ ಕೇಳಿದ್ರೆ ಅವರಪ್ಪ ಹೋಗ್ಬಿಟ್ಟ ಅಂತ ಹೇಳ್ಬಿಡಿ ಸರ್. ಬಿಡ್ರೋ. ಹೋಗೋ. ಬಟ್ಟೆ ಹಾಕೊಳ್ಳಮ್ಮ. ಆಗ ಇರೋ ನಿಮಿಷ. ಹಲೋ, ಎಲ್ಲಿದೆ ಬಂಗಾರ? ರೀ, ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೆ. ಹೌದಾ? ಇನ್ನು ಎಷ್ಟೊತ್ತಾಗುತ್ತೆ ಮನೆ ಹೋಗೋದು? ಇನ್ನೊಂದು ½ ಅವರ್ ರೀ, ಬಂದ್ಬಿಡ್ತೀನಿ. ಸರಿ ಚಿನಿ, ಹುಷಾರು. ಹಾ ಸರಿ ರೀ, ಆಯ್ತು. ಮನೆಯಿಂದನಾ? ಏನ್ರಿ ಇಷ್ಟು ಚೆನ್ನಾಗಿ ಏಮಾರಿಸ್ಬಿಟ್ರಿ ಗಂಡನ್ನ? ಎಲ್ಲ ನಿನ್ಗೋಸ್ಕರನೇ ಬಂಗಾರಿ. ಸುಳ್ಳು ಸುಳ್ಳು ಹೇಳ್ತಿದ್ದೀರಾ? ಮೋಸ, ಎಲ್ರು ಮೋಸ. ನಾನು ಏನ್ ತಪ್ಪು ಮಾಡಿದ್ದೆ ದೇವ್ರೆ? ರಸ್ತೆಲ್ ಕಸ ಬಿದ್ರೆ ಚೀಲಕ್ಕೆ ಹಾಕೋಬಹುದು, ಅದು ಮನ್ಸಿಗೆ ಕಸ ಬಿದ್ರೆ ಎಲ್ಲಿ ಹಾಕೊಳ್ಳೋದಪ್ಪ? ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ ಇದ್ರು ಬೇರೆ ಗಂಡಸಿನ ಜೊತೆ ಸಂಬಂಧ ಇಟ್ಕೊಳ್ಳೋ ಹೆಂಡತಿ, ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇಲ್ಲಾಂದ್ರೆ ನಮ್ಮಂತ ಮುಗ್ಧ ಮನಸ್ಸುಗಳು ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಭಗವಂತ. ಈ ಭೂಮಿ ಮೇಲೆ ಮನುಷ್ಯತ್ವ ಉಳಿಬೇಕು ಅಂದ್ರೆ ನಿನ್ ಕರುಣೆ ಬೇಕು ಭಗವಂತ, ಬೇಕು ಬೇಕು. ನಾನೇನು ತಾನಾನೇ ನಾನೇನು ತಾನಾನೇ ನಾನೇನು ತಾನಾನೇ
ಆ